ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು ಇಂಗ್ಲೀಷ್ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನೋಡ್ತಾ ಹೋಗೋಣ. ಸೊ 8 ಕ್ವಶನ್ಗಳು 30 ಅಂಕಗಳು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ 8 ಪ್ರಶ್ನೆಗಳಿಂದ 30 ಅಂಕಗಳನ್ನು ಯಾವ ರೀತಿ ಪಡಿಬಹುದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಐ ಕ್ಯಾನ್ ಪಾಸ್ ಇಂಗ್ಲೀಷ್ ಇನ್ 2026. 8 ಕ್ವಶನ್ಸ್ 30 ಮಾರ್ಕ್ಸ್. ಓಕೆ, ಏನೇನು ಇರ್ತದೆ ನೋಡಿರಿ. ಮೊದಲೇದಾಗಿ ಪ್ರೊಫೈಲ್ ರೈಟಿಂಗ್ ಅಂತ ಇರ್ತದೆ. ಪ್ರೊಫೈಲ್ ರೈಟಿಂಗ್ ಇದು 3 ಅಂಕದ ಪ್ರಶ್ನೆ. ಪ್ರೊಫೈಲ್ ರೈಟಿಂಗು 3 ಅಂಕದ ಪ್ರಶ್ನೆ ಆಗಿರ್ತದೆ. ಸೊ ಇಲ್ಲಿ ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಇದೆ. ಹಿಸ್ ನೇಮ್ ಏನು, ಅವನ ಹೆಸರು ಮಿಸ್ಟರ್ ರಾಘವೇಂದ್ರ. ಹಿಸ್ ಎಜುಕೇಷನ್ ಏನು, BSc MAd. ಹಿಸ್ ಪ್ರೊಫೆಷನ್ ಎಜುಕೇಷನ್ ಆಫೀಸರ್. ಹಿಸ್ ಏಜ್ 55 years. ಹಿಸ್ ಹೈಟ್ ಆ್ಯಂಡ್ ವೇಟ್ 5.4 55 kgs. ಹಿಸ್ ಫ್ಯಾಮಿಲಿ 1 son engineer and 1 daughter studying MBBS. Reason for his popularity, he is helpful, best gardener. His hobbies are gardening, beekeeping, ಕಾಯಿನ್ ಕಲೆಕ್ಷನ್ ಅಂತ ಇದೆ. ಸೊ ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡು, ಇಲ್ಲಿರ್ತಕ್ಕಂಥ ಎಲ್ಲ ಕ್ಲೂಗಳನ್ನು ತೆಗೆದುಕೊಂಡು ನಾವೇನು ಮಾಡೋಣ, ಒಂದು ಪ್ರೊಫೈಲನ್ನು ರೆಡಿ ಮಾಡೋಣ. ರೆಡಿ ಮಾಡಿದ್ರೆ ನಮಗೆ ಸಂಪೂರ್ಣವಾಗಿ 3 ಅಂಕಗಳು ಏನಾಗ್ತವೆ, ದೊರೀತವ. ಹಾಗಾದರೆ ಆನ್ಸರ್ನ ನೋಡ್ತಾ ಹೋಗೋಣ. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ ರಾಘವೇಂದ್ರ. ಹಿಸ್ ಎಜುಕೇಷನ್ ಈಸ್ BSc MAd. His profession is education officer. His age is 55 years. His height and weight is 5.4 and 55 kgs. His family is 1 son engineer and 1 daughter studying in MBBS. Reason for his popularity is helpful, best gardener. His hobbies are gardening, beekeeping and ಕಾಯಿನ್ ಕಲೆಕ್ಷನ್. ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಏನಾಗ್ತದೆ, ಸುಲಭವಾಗಿ ದೊರೀತದೆ. ಇನ್ನು ಇನ್ನೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾನೆ ನೋಡಿ, ಒಂದು ಪ್ರೊಫೈಲ್ ಕೊಟ್ಟಿದ್ದಾನೆ, ಅದನ್ನು ಕೂಡ ಈ ಕ್ಲೂಗಳ ಸಮೇತ ಕೊಟ್ಟಿದ್ದಾನೆ. ಸೊ ಅವುಗಳನ್ನು ಯೂಸ್ ಮಾಡ್ಕೊಂಡು ನಾವು ಒಂದು ಪ್ಯಾರಾಗ್ರಾಫನ್ನು ಅಥವಾ ಒಂದು ಪ್ರೊಫೈಲನ್ನು ರೆಡಿ ಮಾಡೋಣ. ಹರ್ ನೇಮ್, ಹುಡುಗಿ ಅಥವಾ ಹೆಸರು, ಹೆಣ್ಮಗಳ ಹೆಸರು ಕೊಟ್ಟರೆ, ಮೇಲಿದ್ದು ಗಂಡ್ಮಗನ ಕೊಟ್ಟರೆ ಪ್ರೊಫೈಲು ಅದನ್ನ ತಗೊಂಡಾನೆ. ಹಾಗೆ ಒಂದು ಹೆಣ್ಮಗಳದ್ದು ಕೊಟ್ಟರೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಹರ್ ನೇಮ್ Roma Talreja. Her age 21 years. Her height and weight 5 foot to 50 kilo. Her education BCom. Her job call center executive. Her state Maharashtra. ಓಕೆ, ಸೊ ಈ ಒಂದು ಏನು ಪ್ರೊಫೈಲನ್ನು ಕೊಟ್ಟಿದ್ದಾನಲ್ಲ, ಇದನ್ನು ರೆಡಿ ಮಾಡಿಕೊಂಡು ನಾವು ನೀಟಾಗಿ ಒಂದು ಪ್ಯಾರಾಗ್ರಾಫ್ ಮುಖಾಂತರ ರೆಡಿ ಮಾಡೋಣ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. This is a profile of Roma Talreja. Her age is 21 years. Her height and weight 5 foot to 50 kilo. Her education is BCom. Her job is call center executive. Her state is Maharashtra. ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ದೊರೀತದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಸ್ಟೋರಿ ಡೆವಲಪ್ಮೆಂಟ್ ಅಂತ ಇದೆ. ಸ್ಟೋರಿ ಡೆವಲಪ್ಮೆಂಟ್ ಕೂಡ ನಮಗೆ 3 ಅಂಕದ ಪ್ರಶ್ನೆ ಆಗಿರ್ತದೆ. ಓಕೆ, ಇಲ್ಲಿ ಅವನು ಏನು ಮಾಡಿರ್ತಾನೆ, ಒಂದು ಸ್ಟೋರಿ ಕೊಟ್ಟಿರ್ತಾನೆ, ಮಧ್ಯ ಭಾಗದಲ್ಲಿ ಏನು ಮಾಡಿರ್ತಾನೆ, ಗ್ಯಾಪ್ಸ್ ಕೊಟ್ಟಿರ್ತಾನೆ, ಬಿಟ್ಟ ಸ್ಥಳವನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ. ಓಕೆನಾ, ಆ ಒಂದು ಸ್ಟೋರಿಯನ್ನು ನಾವೇನು ಮಾಡಬೇಕು, ಯೂಸಿಂಗ್ ಆರ್ಟಿಕಲ್ಸ್, ಸುಟೇಬಲ್ ಆರ್ಟಿಕಲ್ಸನ್ನು ಯೂಸ್ ಮಾಡಿಕೊಂಡು ನಾವು ಅಥವಾ ಹೆಲ್ಪಿಂಗ್ ವರ್ಬ್ಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡಬೇಕಾಗ್ತದೆ, ಒಂದು ಸ್ಟೋರಿಯನ್ನು ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ. ಟಾರ್ಟ್ರೈಸ್ ಆ್ಯಂಡ್ ಹೇರ್ ಡ್ಯಾಶ್ ಆರ್ಗ್ಯುಮೆಂಟ್ ಅಂತ ಇದೆ. ಹೌದಾ, ರೇಸ್ ಇದೆ, ಸೆಟಲ್ ದ ಆರ್ಗ್ಯುಮೆಂಟ್, ರೇಸ್ ಸ್ಟಾರ್ಟೆಡ್ ಆ್ಯಂಡ್ ಹೇರ್ ರ್ಯಾನ್ ಫಾಸ್ಟ್. ಹೌದಾ, ಸೊ ಇವನ್ನೆಲ್ಲ ಬರೆದು ಏನು ಮಾಡಿದ್ದಾನೆ, ಮಧ್ಯ ಭಾಗದಲ್ಲಿ ಗ್ಯಾಪ್ಸನ್ನು ಬಿಟ್ಟಿದ್ದಾನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತುಂಬ್ರಿ ಅಂತ ಈಸಿಯಾಗಿ. ಓಕೆ, ಆನ್ಸರ್ ನೋಡ್ತಗೋಣ. ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ದಿ ಸ್ಟೋರಿ ಹ್ಯಾಸ್ ಎ ನಾರ್ಮಲ್. ದಿ ಸ್ಟೋರಿ ಈಸ್ ಅಬೌಟ್ ಎ ಟಾರ್ಟ್ರೈಸ್ ಆ್ಯಂಡ್ ಎ ಹೇರ್. ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ಡ್ ಎ ಟಾರ್ಟ್ರೈಸ್ ಆ್ಯಂಡ್ ಎ ಹೇರ್. ದೇ ಆರ್ಗ್ಯೂಡ್ ಅಬೌಟ್ ದೇರ್ ಸ್ಟ್ರೆಂಗ್ತ್ ಇನ್ ದ ರೇಸ್. ದೇ ವಾಂಟೆಡ್ ಟು ಸೆಟಲ್ ದ ಆರ್ಗ್ಯುಮೆಂಟ್. They started to race. The hare ran fast. It slept for a while. The tortoise slowly reached the end. It won the race. ಇಷ್ಟು ಬರೆದ್ರೆ ನಿಮಗೆ
3 ಅಂಕಗಳನ್ನು ನಾವು ಸುಲಭವಾಗಿ ಪಡಿಬಹುದು. ನೋಡಿರಿ ಎಷ್ಟು ಈಸಿ ಆಗಿದೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಹೌದಾ, ಯಾವುದಾದ್ರೂ ಒಂದು ಪಿಕ್ಚರನ್ನು ಕೊಟ್ಟಿರ್ತಾನೆ. ಆ ಪಿಕ್ಚರಲ್ಲಿ ಏನೇನು ಅಂಶಗಳಿದ್ದಾವೆ ಅನ್ನೋದನ್ನು ನಾವು ನೀಟಾಗಿ ಬರಿಬೇಕಾಗ್ತದೆ. ಓಕೆ. 33 ಕ್ವೆಶನ್ ನಂಬರ್ 33, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ನೋಡಿರಿ ಇಲ್ಲಿ ಏನೇನಿದೆ ಅಂತ. ಓಕೆ, ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾನೆ, ಅದರ ಬಗ್ಗೆ 3 ಅಂಕಗಳಲ್ಲಿ ಬರೀರಿ ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡ್ತೋಣ. ಎ ಪಿಕ್ಚರ್ ಈಸ್ ವರ್ತ್ 1000 words. This is a beautiful picture. I like this picture. This picture has a message. This is a picture of a boy helping a blind man. There is a boy in the picture. There is a woman. There is a man. There is a car. There is a bike. The boy helping the blind man ಅಂತ ಬರೆದ್ರೆ ನಿಮ್ಮ 3 ಅಂಕಗಳು ಸುಲಭವಾಗಿ ದೊರೆಯುತ್ತದೆ. ಇನ್ನೊಂದು ನೋಡಿ, ಇಲ್ಲಿ ಮಾರ್ಕೆಟ್ನ ಕೊಟ್ಟಿದ್ದಾನೆ, ಮಾರ್ಕೆಟ್ನ ಒಂದು ಚಿತ್ರ ಕೊಟ್ಟಿದ್ದಾನೆ. ಸೊ ಅದನ್ನು ಕೂಡ ಒಂದು ಚಿತ್ರವನ್ನು ನೋಡಿ ನೀವು ಬರಿಬೇಕಾಗ್ತದೆ. ಓಕೆ, ಪ್ಯಾರಾಗ್ರಾಫ್ ಮಾಡಬೇಕಾಗ್ತದೆ. ಸಿಂಪಲ್. ಎ ಪಿಕ್ಚರ್ ಈಸ್ ವರ್ತ್ ಆಫ್ 1000 words. ದಿಸ್ ಈಸ್ ಎ picture of market. This is a beautiful picture. I like this picture. There is a message in the picture. There are so many people in the picture. There is a vegetable seller. There is a fruit seller ಅಂತ ಕಂಟಿನ್ಯೂ ಮಾಡಿಕೊಂಡು ನೀವೇನು ಮಾಡಬೇಕಾಗ್ತದೆ, ಒಂದು ಚಿತ್ರದ ಬಗ್ಗೆ ನೀವು ನಿಮ್ಮ ವಾಕ್ಯಗಳಲ್ಲಿ ಬರೆದಿದ್ದಾದಲ್ಲಿ 3 ಅಂಕಗಳನ್ನು ಸುಲಭವಾಗಿ ಪಡಿತೀರಿ. ಇನ್ನು ಪೋಯಮ್ಸ್ ಇದ್ದಾವೆ. ಸೊ 4 ಅಂಕದ ಪೋಯಮ್ಗಳು. ಕ್ವಾಲಿಟಿ ಆಫ್ ಮರ್ಸಿ ಅನ್ನೋ ಪೋಯಮ್ನಿಂದ ಒಂದು ಬರ್ತದೆ. ದ ಬ್ಲೈಂಡ್ ಬಾಯ್ ಅನ್ನೋ ಒಂದು ಕಾನ್ಸೆಪ್ಟಿಂದ ಇನ್ನೊಂದು ಬರ್ತದೆ. ಓಕೆ, 2 ಪೋಯಮ್ಗಳನ್ನು ನೀವು ಬಯಟ್ ಮಾಡಿ ಬರ್ತಿದ್ದೆ ಆದಲ್ಲಿ 4 ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಪಡಿಬಹುದು. ಇನ್ನು ಪ್ಯಾಸೇಜ್ ಇದೆ. ಪ್ಯಾಸೇಜನ್ನು ಈಸಿಯಾಗಿ 4 ಅಂಕಗಳನ್ನು ಗಳಿಸ್ಬೋದು. ಸೊ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, ಆ ಪ್ಯಾಸೇಜನ್ನು ಇಟ್ಕೊಂಡು ನೀವೇನು ಮಾಡಬೇಕಾಗ್ತದೆ, ಸೊ 2 ಪ್ರಶ್ನೆಗಳನ್ನು ಕೇಳಿರ್ತಾನೆ, ಆ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ ಪೋಯಮ್ ಸಮರಿ ಇದೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ನೋಡಿ ಈಸಿಯಾಗಿ 4 ಅಂಕಗಳನ್ನು ಗಳಿಸ್ಬೋದು. ನೋಡ್ತಾ ಹೋಗೋಣ ಅದನ್ನ. The poet Ruskin Bond calls his grandmother as genius because she could climb a tree even at the age of 62. She learned it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. After the rescue, doctor recommended that 1 week of bed rest. But for Granny, it was like a brief session in hell. She demanded a house to be built in a tree. Her son was dutiful, fulfilled her wish. Granny moved up and enjoyed as her wish. ಇಷ್ಟು ಬರದೆ ನಿಮಗೆ 4 ಅಂಕಗಳು ಈಸಿಯಾಗಿ ಸಿಗ್ತದೆ. ನೋಡ್ರಿ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಂತ ಐತಲ್ಲ ಪೋಯಮ್, ಆ ಪೋಯಮ್ನ ಸಮರಿ ಕೇಳಿದಾನೆ. ಇಷ್ಟು ಪಾಯಿಂಟ್ಗಳನ್ನು ಬರೆದ್ರೆ 4 ಅಂಕಗಳನ್ನು ನೀವು ಸುಲಭವಾಗಿ ಪಡಿಬಹುದು. ಓಕೆ, ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು. ಸೊ ಕೇವಲ 10 ಪಾಯಿಂಟ್ಗಳಿದಾವೆ. 10 ಪಾಯಿಂಟ್ಗಳನ್ನು ಬರೆದಿದ್ದಾದಲ್ಲಿ ನಿಮಗೆ 4 ಅಂಕಗಳನ್ನು ಸುಲಭವಾಗಿ ನೀಡ್ತಾರೆ. ಓಕೆನಾ. ಇನ್ನು ಎಸ್ಸೆ ಇದೆ 4 ಅಂಕದ್ದು. ಏರ್, ವಾಟರ್, ಎನ್ವಿರಾನ್ಮೆಂಟ್, ಪೊಲ್ಯೂಷನ್ ಬಗ್ಗೆ ಇದೆ. ಸೊ ಯಾವುದಾದ್ರೂ ಒಂದನ್ನು ಬರೀಬೇಕಾಗ್ತದೆ. ಹೌದಾ, ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಪೊಲ್ಯೂಷನ್, ಇವು 3ರದ್ದು ಪೊಲ್ಯೂಷನ್ ಕೇಳ್ತಾನೆ. ಸೊ ರೀಸನ್ಸ್ ಕೊಟ್ಟಿದ್ದಾನೆ. ಕಟ್ಟಿಂಗ್ ಟ್ರೀಸ್, ವೆಹಿಕಲ್ಸ್, ಪ್ಲಾಸ್ಟಿಕ್, ಇಂಡಸ್ಟ್ರೀಸ್, ಗಾರ್ಬೇಜ್, ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಏರು, ವಾಟರು, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಬರೀಬೇಕಾಗ್ತದೆ. ಇನ್ನು ಎಫೆಕ್ಟ್ ಏನಪ್ಪ, ಇದರಿಂದ ಏನು ಎಫೆಕ್ಟ್ ಆಗ್ತದೆ, ಪರಿಣಾಮಗಳೇನೇನು? ಬ್ರೀತಿಂಗ್ ಪ್ರಾಬ್ಲಮ್ಸ್ ಬರ್ತದೆ ಹ್ಯೂಮನ್ಸ್ಗೆ ಆಗಿರ್ಬೋದು, ಪ್ರಾಣಿಗಳಿಗೆ ಇರ್ಬೋದು. ಹಾರ್ಟ್ ಪ್ರಾಬ್ಲಮ್ಸು, ಸ್ಕಿನ್ ಪ್ರಾಬ್ಲಮ್ಸು, ಫೀವರು, ಡೆತ್ತು ಕೂಡ ಆಗ್ಬೋದು ಕೆಲವೊಮ್ಮೆ. ಇನ್ನು ಈ ಒಂದು ಪೊಲ್ಯೂಷನ್ಗೆ ಸೊಲ್ಯೂಷನ್ ಏನೇನು? ಸ್ಟಾಪ್ ಕಟಿಂಗ್ ಟ್ರೀಸ್ ಅಂದರೆ ಮರ ಕಡಿಯೋದನ್ನು ನಿಲ್ಲಿಸೋದಾಗಿರ್ಬೋದು. ಪ್ಲ್ಯಾಂಟ್ ಮೋರ್ ಟ್ರೀಸ್ ಅಂದರೆ ಮರಗಿಡಗಳನ್ನು ಹೆಚ್ಚು ಬಳಸೋದು. ಸೇವ್ ಫಾರೆಸ್ಟ್, ಕಾಡುಗಳನ್ನು ಉಳಿಸೋದು. ಸ್ಟಾಪ್ ವೆಹಿಕಲ್ಸ್ ಅಂದರೆ ವೈಯಕ್ತಿಕ ವಾಹನಗಳನ್ನು ಕಡಿಮೆ ಮಾಡಿ ನಾವು ಸಾರ್ವಜನಿಕ ವಾಹನಗಳನ್ನು ಬಳಸೋದಾಗಿರ್ಬೋದು. ಸ್ಟಾಪ್ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕಾಗ್ತದೆ. ಸ್ಟಾಪ್ ಇಂಡಸ್ಟ್ರೀಸ್ ಅಂದರೆ ಕೈಗಾರಿಕೆಗಳನ್ನು ಹೆಚ್ಚು ಜಾಸ್ತಿ ಏನು ಮಾಡಬಾರ್ದು, ಹೊಸದಾಗಿ ಹುಟ್ಟಿ ಹಾಕಬಾರ್ದು, ಇರೋದ್ರಲ್ಲೇ ಯೂಸ್ ಮಾಡ್ಕೊತ ಹೋಗ್ಬೇಕು. ಮತ್ತು ಅದರಿಂದ ಬರ್ತಕ್ಕಂಥ ಎಲ್ಲ ರಾಸಾಯನಿಕ ತ್ಯಾಜ್ಯ ವಸ್ತುಗಳನ್ನು, ವೇಸ್ಟ್ ಮಟೀರಿಯಲ್ಸನ್ನು ಫಿಲ್ಟರ್ ಮಾಡಬೇಕಾಗ್ತದೆ. ಸ್ಟಾಪ್ ಗಾರ್ಬೇಜ್, ಆಮೇಲೆ ಸ್ಟಾಪ್ ಕೆಮಿಕಲ್ಸನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕಾಗ್ತದೆ. ಸ್ಟಾಪ್ ಪೆಸ್ಟಿಸೈಡ್, ರಾಸಾಯನಿಕ ಗೊಬ್ಬರಗಳನ್ನು ಆಗಿರ್ಬೋದು, ಕೀಟನಾಶಕಗಳನ್ನಾಗಿರ್ಬೋದು, ಕೆಮಿಕಲ್ಸ್ ಇರ್ತಕ್ಕಂಥ ವಸ್ತುಗಳನ್ನು ಕಡಿಮೆ ಯೂಸ್ ಮಾಡಬೇಕಾಗ್ತದೆ. ಸೊ ಇಷ್ಟನ್ನು ಬರೀಬೇಕಾಗ್ತದೆ ನೀವು.
ಇನ್ನು ನೆಕ್ಸ್ಟು ಇಮ್ಯಾಜಿನ್ ಯು ಆರ್ ಎ ಸುಹಾಸ್ ಆರ್ ಸರಿತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್. ಸೊ ಹೌದಾ, ಲೆಟರ್ ಬರೀಲಿಕ್ಕೆ ಹೇಳ್ತಾನೆ. ಸೊ ಇದು ಕೂಡ ಅತ್ಯಂತ ಸುಲಭವಾಗಿ ಅಂಕಗಳನ್ನು ಗಳಿಸ್ತಕ್ಕಂಥ ಕ್ವಶನ್ನು. ಸೊ ಈಸಿ, ಈಗಾಗಲೇ ನೀವು ತುಂಬ ಲೆಟರ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ದೀರಿ. ಸೊ ಒಂದು ಈಸಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟು, ಸುಲಭವಾಗಿ ನೀವು 4ರಿಂದ 5 ಅಂಕಗಳನ್ನು ಪಡಿಬಹುದು. ಹೌದಾ. ಸೊ ಒಂದು ಸ್ವಂತ ಅಂದರೆ ನಿಮ್ಮ ಪರ್ಸ್ನಲ್ ಲೆಟರ್ ಒಂದಿರ್ತದೆ, ಇನ್ನೊಂದು ವ್ಯಾವಹಾರಿಕ ಪತ್ರ ಅಂತ ಕರಿತೀವಲ್ಲ, ಅಫಿಷಿಯಲ್ ಲೆಟರ್ ಇರ್ತದೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕಾಗ್ತದೆ ನೀವು. ಇದರಿಂದ ಸುಲಭವಾಗಿ 4 ಅಂಕಗಳನ್ನು ಗಳಿಸಬೇಕಾಗ್ತದೆ, 4ರಿಂದ 5 ಅಂಕಗಳನ್ನು. ಇನ್ನು ಗ್ರಾಮರ್ ಇನ್ಫಿನಿಟಿವ್ಸ್ ಅಂತ ಇದೆ, 2 + ವರ್ಬ್ 1. ಸೊ ವಿ ವೇರ್ ಗ್ಯಾದರ್ಡ್ ಎಟ್ ದ ಪ್ಲೇ ಗ್ರೌಂಡ್ ಟು ರಿಸೀವ್ ದ ಚೀಫ್ ಗೆಸ್ಟ್ ಅಂತ ಇದೆ. ಟು ರಿಸೀವ್ ಅನ್ನೋದು ಇಲ್ಲಿ ವರ್ಬ್ ಆಗಿರ್ತದೆ. ಫ್ರೂಟ್ ಸೆಲ್ಲರ್ ಮ್ಯಾಮ್, ಹೌದಾ. ಇಲ್ಲಿ ನೋಡಿ, ಫ್ರೂಟ್ ಸೆಲ್ಲರ್ ಮ್ಯಾಮ್ ವಿಚ್ ಫ್ರೂಟ್ ಡೂ ಯು ವಾಂಟ್ ಟು ಬೈ ಅಂತ ಇದೆ ಕೇಳಿದ್ದಾನೆ. ಕಸ್ಟಮರ್ ಏನು ಹೇಳ್ತಾರಪ್ಪ ಅಂದರೆ ಡೂ ಯು ಹ್ಯಾವ್ ಗ್ರೇಪ್ಸ್ ಅಂತ ಇದೆ. ಫ್ರೂಟ್ ಸೆಲ್ಲರ್ ಎಸ್ ಮೇಡಮ್. ಹೌ ಮಚ್ ಡೂ ಯು ವಾಂಟ್? ಕಸ್ಟಮರ್ 1 kg ಪ್ಲೀಸ್. ಇಲ್ಲಿ ಇನ್ಫಿನಿಟಿವ್ಸ್ ಏನಾಗಿರ್ತದೆ ಅಂದರೆ ಆಪ್ಷನ್ ಸಿ, ಟು ಬೈ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇಫ್ ಕ್ಲಾಸ್ ಅಂತ ಇದೆ. ಸುರೇಶ್ ವೇರ್ ಡಿಡ್ ಯು ಗೋ ಎಸ್ಟರ್ಡೇ ಅಂತ ಇದೆ, ಪಾಸಿಟಿವ್ನಲ್ಲಿ ಕೇಳಿದ್ದಾನೆ. ಪ್ರಕಾಶ್ ಐ ವೆಂಟ್ ಟು ವಿಸಿಟ್ ಎ ಜೂ. ಸುರೇಶ್ ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ, ಓಕೆ ಅಂತ. ಐ ಡ್ಯಾಶ್ ಕಮ್ ಅಂತ ಇದೆ. ವುಡ್ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ವುಡ್ ಹ್ಯಾವ್, ಐ ವುಡ್ ಹ್ಯಾವ್ ಕಮ್ ಅಂತ. ಸೊ ಇನ್ನು ನೆಕ್ಸ್ಟ್ ನೋಡಿ, ಸುರೇಶ್ ವೇರ್ ಡಿಡ್ ಯು ಗೋ ಎಸ್ಟರ್ಡೇ ನೆಗೆಟಿವ್ ಕೇಳಿದಾಗ, ನೆಗೆಟಿವ್ ಕಾನ್ಸೆಪ್ಟಲ್ಲಿ ಕೇಳಿದಾಗ ಐ ವೆಂಟ್ ಟು ವಿಸಿಟ್ ಜೂ. ಸುರೇಶ್ ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ ಐ ವುಡಂಟ್ ಹ್ಯಾವ್ ಅಂತ ಮಿಸ್ಡ್, ಅಥವಾ ಐ ವುಡಂಟ್ ಹ್ಯಾವ್ ಅಂತ ಬರೀಬೇಕಾಗ್ತದೆ ನೀವು. ಇನ್ನು ಓನ್ ಸೆಂಟೆನ್ಸ್ ಮಾಡೋದಾಗಿರ್ಬೋದು. ಯೂಸ್ ದ ವರ್ಡ್ ವಾಚ್ ಆ್ಯಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ವರ್ಬು ನೌನು ಕೇಳಿದ್ದಾನೆ. ಸೊ ಐ ವಾಚ್, ಯು ಸ್ಮೈಲ್, ಈ ಥರ ಬರೀಬೇಕಾಗ್ತದೆ. ಹೌದಾ. ಕಂಬೈನ್ ಸೆಂಟೆನ್ಸ್ ಸೋ ದಟ್, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್. ಹೌದಾ. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೆ ಕೆನಾಟ್ ಪ್ಲೇ. ಹೌದಾ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದಟ್ ದೆ ಕೆನಾಟ್ ಪ್ಲೇ ಮೋರ್. ಎರಡನೇದಿದೆ ನೋಡಿ, ನಿತಿನ್ ಈಸ್ ವೆರಿ ವೀಕ್, ಹಿ ಕೆನಾಟ್ ವಾಕ್ ಫಾಸ್ಟ್. ನಿತಿನ್ ಈಸ್ ಸೋ ವೀಕ್ ದಟ್ ಹಿ ಕೆನಾಟ್ ವಾಕ್ ಫಾಸ್ಟ್. ನೋಡಿ, ಸೋ ಮತ್ತು ದಟ್ ಅನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ಗಳನ್ನ ಕಂಬೈನ್ ಮಾಡಿ ಅಂತ ಇದೆ. ಹೌದಾ. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಾಪ್ಟರಲ್ಲಿ 2 marks ಕ್ವಶನ್ಸ್ ಇದ್ದಾವೆ. ದ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಸ್ಟೂಡೆಂಟ್, ಎಕ್ಸ್ಪ್ಲೇನ್. ಇದು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದದ್ದು. ಎಲ್ಲ ಪರೀಕ್ಷೆಗಳಲ್ಲೂ ಈ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಸೊ ಆನ್ಸರ್ನ ಬರೀಬೇಕಾಗ್ತದೆ. ಥ್ರೂಔಟ್ ಹಿಸ್ ಲೈಫ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಎ ವರೋಷಿಯಸ್ ರೀಡರ್, ಅಥವಾ ರೀಡರ್ ಅಂತ ಬರೀರಿ, ತಪ್ಪಾಗಿದೆ ಅಲ್ಲಿ, ಲೀಡರ್ ಅಂತ ಇದೆ. ಹಿ ಹ್ಯಾಡ್ ಆನ್ ಇನ್ಸೆಟಿಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಹಿ ಬಾಟ್ ಬುಕ್ಸ್ ಬೈ curtailing his daily needs. In New York, he purchased 2,000 old books. In London, he purchased books and that they to be sent to India in 32 boxes. ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ದೊರೆಯುತ್ತೆ. ಇದು ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ, ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಇದನ್ನು ಹೆಚ್ಚು ಓದ್ರಿ ಇದೇ ಪ್ರಶ್ನೆಯನ್ನು. ಎರಡನೇ ಪ್ರಶ್ನೆ ನೋಡಿ, ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಆರ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ. ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾನೆ. ಗಾಂಧೀಜಿ ರಿಮೈಂಡೆಡ್ ಹೈಯರ್ ಕ್ಯಾಸ್ಟಸ್ ಡ್ಯೂಟಿ ಟುವರ್ಡ್ಸ್ ಡಿಪ್ರೆಸ್ಡ್ ಕ್ಲಾಸಸ್. ಅಂಬೇಡ್ಕರ್ ರಿಮೈಂಡೆಡ್ ದ ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ಹೈಯರ್ ಕ್ಯಾಸ್ಟ್. ಒನ್ ಸ್ಟ್ರೆಸ್ಡ್ ದ ಡ್ಯೂಟೀಸ್, ದ ಅದರ್ ಸ್ಟ್ರೆಸ್ಡ್ ದ ರೈಟ್ಸ್ ಅಂತ ಬರೀಬೇಕಾಗ್ತದೆ. ಮೂರನೇ ಪ್ರಶ್ನೆ ನೋಡಿ, ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್, ವೈ? ಇದು ಇಂಪಾರ್ಟೆಂಟ್ ಪ್ರಶ್ನೆ. ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಸ್ಕಿಲ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್. He had the vision of social justice. Therefore, Nehru chose him to be law minister of India ಅಂತ ಬರೀಬೇಕಾಗ್ತದೆ. ಇನ್ನು ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ ಒಂದು ಕಾನ್ಸೆಪ್ಟ್ ಚಾಪ್ಟರ್ದು 2 marks ಕ್ವಶನ್ ನೋಡಿ. ವೈ ಡು ಯು ಥಿಂಕ್ ದ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಆನ್ಸೆಲ್ಮೋಸ್ ಲ್ಯಾಂಡ್ ಅಂತ ಇದೆ. ಸೊ ದ ಲಿಟಲ್ ಕ್ರಿಕ್ ರ್ಯಾನ್ ಥ್ರೂ ದ ಲ್ಯಾಂಡ್ ಆಫ್ ಡಾನ್ ಆನ್ಸೆಲ್ಮೋ. ಹಿಸ್ ಆರ್ಕ್ಡ್ ವಾಸ್ ಗ್ರ್ಯಾನಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಸೊ ಟು ಲೀಡ್ ಎ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್. ಸೊ ಹಾಗಾಗಿ ಎಲ್ಲರೂ ಏನು ಮಾಡಿದ್ರು, ಡಾನ್ ಆನ್ಸೆಲ್ಮೋ ಲ್ಯಾಂಡನ್ನು ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮತ್ತು ಬಯಸಿದ್ರು ಅಂತ ಬರೀಬೇಕಾಗ್ತದೆ. ಹೌದಾ. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಆನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಡಾನ್ ಆನ್ಸೆಲ್ಮೋ ಪ್ಲಾಂಟೆಡ್ ಟ್ರೀಸ್ ಇನ್ ದ ನೇಮ್ ಆಫ್ ಚಿಲ್ಡ್ರನ್ ಬಾರ್ನ್ ಇನ್ ದ ವಿಲೇಜ್. He did not sell the trees as they
belonged to the children of the village, he did not accept the extra money. How do you say that Don Anselmo was generous ಅಂತ ಇದೆ. ಸೊ ಡಾನ್ ಅನ್ಸೆಲ್ಮೋ ವಾಸ್ ಜನರಸ್ ಬಿಕಾಸ್ he was a man of principles. He refused to take the extra money offered by the Americans for his land. He planted a tree in the name of children if the village in the village ಅಂತ ಬರಿಬೇಕಾಗ್ತದೆ. ಇನ್ನು ದ ಕಾನ್ಸರ್ಟ್ ಚಾಪ್ಟರ್ ಅನ್ನು 2 ಮಾರ್ಕ್ಸ್ ಕ್ವಶನ್ ನೋಡಿ. ಇನ್ ವಾಟ್ ವೇ ವಾಸ್ ದ ಟ್ರೂತ್ ಫ್ರೈಟ್ನಿಂಗ್ ಟು ಸ್ಮಿತಾ ಅಂತ ಕೇಳಿದಾನೆ. Through Smita and her family had pretended Anant would get well. She had known that Anant was going to die of cancer. This was frightening to Smita. Do you consider Anant a talented boy? Justify your answer ಅಂತ ಕೇಳಿದಾನೆ. Anant was a talented boy. He was the best table tennis player in the school and the fastest runner. He was learning to play the sitar. He was already able to compose his own tunes. ಸೊ ಹಾಗಾಗಿ ಅನಂತ್ ಆಸ್ ಎ ಟ್ಯಾಲೆಂಟೆಡ್ ಬಾಯ್ ಅಂತ ಬರೀಬೇಕಾಗ್ತದೆ. How did Smita and musicians fulfilled Anant's wish? After the concert, Smita went on the stage. She told her brother's story. She requested musicians play Anant for Anant. Next morning, musicians came on Sushila apartment. They played for Anant. In a science and hope of survival concept chapter 2 marks questions ಇದಾವೆ. ಸೊ ಅವುಗಳನ್ನು ನೋಡ್ತಾ ಹೋಗೋಣ. Why did the superpowers meet in Geneva ಅಂತ ಇದೆ. The three superpowers wanted to come to an agreement ban on the nuclear weapon test. They met in Geneva to discuss the problems that could arise as a result ಅಂತ ಬರಿಬೇಕಾಗ್ತದೆ. Technical experts were summoned to solve the problem that arose. What was the problem? The nuclear powers wanted to sign an agreement to stop the test of nuclear weapons. There was a possibility that one of them could secretly conduct a test. Detecting the violation was the problem ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಸುಲಭವಾಗಿ ದೊರೆಯುತ್ತದೆ ಮತ್ತು ಈಸಿಯಾಗಿರ್ತಕ್ಕಂಥ ಚಾಪ್ಟರ್ನಲ್ಲಿರ್ತಕ್ಕಂಥ ಕ್ವಶನ್ಗಳಾಗಿರ್ತವೆ. ಮ್ಯಾಕ್ಸಿಮಮ್ ಇವೇ ಕೂಡ ಬರ್ತವೆ ನಾಳೆ ನಡೀತಕ್ಕಂಥ ಎಕ್ಸಾಮ್ಗಳಲ್ಲಿ. How can you prove that scientists are the most practical people in the world? It is through the work of scientists that we have medicines, electronics, new source of energy, modes of transport, and the green revolution. This proves that scientists are the most practical people ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಸುಲಭವಾಗಿ ದೊರೆಯುತ್ತದೆ. ಇನ್ನು 4ನೇ ಪ್ರಶ್ನೆ ನೋಡಿ. How can a scientist ensure our safety in the world? Scientific research is an exciting venture into the great unknown and the token of humankind's survival. It is the scientists with their tools that are up to the challenge and can ensure that we all ಅಂತ ಬರೀಬೇಕು. ಇನ್ನು I am the land 2 marks question. The poem I am the land is written by Marina di Bellagenta ಅಂತಲೂ ಹೇಳ್ಬೋದು ನೀವು. Next, in this poem, the Mother Earth as a speaker, Mother Earth tells that she waits with patience. People claim that the land belongs to them. They occupy the land, plow, plant trees, grow fruits and grass. The children dance and play on the land, but Mother Earth mocks at the people's behavior with a tone of self-assertion. ಇನ್ನು ಸಪ್ಲಿಮೆಂಟರಿ ರೀಡಿಂಗಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಕ್ವಶನ್ಗಳು 4 ಅಂಕದ ಬರ್ತವೆ. ವೈ ವೇರ್ ದ ಸ್ಟೂಡೆಂಟ್ಸ್ ಮಾರ್ಚಿಂಗ್ ಇನ್ ದ ಸ್ಟ್ರೀಟ್ ಅನ್ಯೂಶುವಲ್. ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ಸ್ಟೂಡೆಂಟ್ಸ್ ಲೀಡರ್ಸ್ ಮ್ಯಾನೇಜ್ ಅಂತ ಕೇಳಿದ್ದಾನೆ. ಸೊ ಅದು ಕೂಡ ತುಂಬ ಸುಲಭವಾದಂಥ ಪ್ರಶ್ನೆ ಮತ್ತು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಇದಾಗಿರ್ತದೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು 2ನೇ ಪ್ರಶ್ನೆ ನೋಡಿ ಸಪ್ಲಿಮೆಂಟರಿ ರೀಡಿಂಗಲ್ಲಿ. ವೈ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್ ಅಂತ ಇದೆ. ಹೂ ಬಿಲೀವ್ಡ್ ಹಿಮ್, ವಾಟ್ ವಾಸ್ ದ ರಿಸಲ್ಟ್ ಅಂತ ಇದೆ. ಸೊ ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಕ್ವಶನ್ನು. ಸಪ್ಲಿಮೆಂಟರಿ ರೀಡಿಂಗಿಂದ 4 ಅಂಕಗಳನ್ನು ಇಷ್ಟು ಪ್ರಶ್ನೆಗಳಲ್ಲೇ ಬಂದೇ ಬರ್ತಾವಂತಲೇ ಹೇಳ್ಬೋದು. ಓಕೆನಾ. ಆನ್ಸರ್ ಇದೆ ವಾಟ್ ವಾರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ದ ಡಿಕ್ಕಿ ಡಾಲ್ಮಾಸ್ ಇದೆ. ಸೊ ಅದನ್ನು ನೋಡಿ ಆನ್ಸರ್ ಇಲ್ಲೇ ಇದೆ. ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರ್ನ ಓದ್ಕೋಬೇಕಾಗ್ತದೆ. ಹೌ ಡಿಡ್ ಡಿಕ್ಕಿ ಡಾಲ್ಮಾ ಪ್ರಿಪೇರ್ ಹರ್ ಸೆಲ್ಫ್ ಫಾರ್ ಹರ್ ವೆಂಚೂರ್ ಅಂತ ಇದೆ. ನೆಕ್ಸ್ಟು ಲೈಫ್ ಆಫ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಎ ಸ್ಮೂತ್ ಸೇಲ್. ವೈ ವಾಸ್ ಇಟ್ ಸೊ? ಯಾಕೆ ಹನೀಫಿನ ಲೈಫು ಸ್ಮೂತ್ ಆಗಿರಲಿಲ್ಲ ಅಂತ ಇದೆ ಬಿಗಿನಿಂಗಲ್ಲಿ. ದ ಅಬ್ಸೆನ್ಸ್ ಆಫ್ ದ ಮದರ್ ಫ್ರಮ್ ಹೋಮ್ ಥಾಟ್ ದ ಚಿಲ್ಡ್ರನ್ ಸಮಥಿಂಗ್. ವಾಟ್ ವಾಸ್ ದಟ್ ಅಂತ ಇದೆ. ಮನೆಯಲ್ಲಿ ಅಮ್ಮ ಇಲ್ಲ ಅಂದರೆ ಮಕ್ಕಳಿಗೆ ಏನು ತಿಳಿತದ ಅನ್ನೋದನ್ನ ಬಗ್ಗೆ ಕೇಳಿದ್ದಾನೆ. ಸೊ ವಿಡಿಯೋನ ಪಾಸ್ ಮಾಡಿ ಸಂಪೂರ್ಣವಾಗಿ ನೋಡಿ ನೀವು ವಿಡಿಯೋನ. ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಫ್ ಅಂತ ಇದೆ. 4ನೇ ಪ್ರಶ್ನೆ ನೋಡಿ. ಯು ಥಿಂಕ್ ದ್ಯಾಟ್ ಹನೀಫ್ ವಾಸ್ ವೆರಿ ಟ್ಯಾಲೆಂಟೆಡ್, ಸಬ್ಸ್ಟೆನ್ಷಿಯೇಟ್ ಅಂತ ಕೇಳಿದ್ದಾನೆ. ಇನ್ನು ಹೀರೋ ಒಂದು ಕಾನ್ಸೆಪ್ಟಲ್ಲಿ ಪದ್ಯದಲ್ಲಿ
ಪೊಯಮಲ್ಲಿ 3 ಅಂಕದ ಪ್ರಶ್ನೆ. ಹೀರೋ ಬಗ್ಗೆ ಬರೀರಿ ಸಮರಿ ಕೇಳ್ತಾನೆ. ಸೊ ದ ನ್ಯೂಸ್ ಪೇಪರ್ ಕ್ಯಾರಿಡ್ ಎ ರಿಪೋರ್ಟ್ ಅಬೌಟ್ ವಿಲೇಜ್ ಬಾಯ್. ಸ್ವಾಮಿ ಆರ್ಗ್ಯೂಡ್ ದಟ್ ಎ ಬಾಯ್ ಕುಡ್ ನಾಟ್ ಫೈಟ್ ಎ ಟೈಗರ್. He had to be strong and grown up person. His father disagreed, saying that courage was more important. Swami was not ready to accept this. His father then challenged him to sleep alone in the office that night. Swami was sleeping there. He saw a dark figure. Believing it to be the devil, Swami bit its leg. It was burglar who cried loudly. The burglar was caught and Swami became a hero overnight ಅಂತ ಬರೆದ್ರೆ ನಿಮಗೆ 3 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಇನ್ನು ಜಾಜ್ ಪೋಯಮ್ ನೋಡ್ರಿ, ಇದನ್ನು ಕೇಳಿದರೆ ನೀವು ಹೀರೋ ಮತ್ತು ಜಾಜ್ ಪೋಯಮ್ ಎರಡರಲ್ಲಿ ಒಂದು ಸಮರಿ ಕೇಳ್ತಾನೆ 3 ಅಂಕಕ್ಕೆ. ಸೊ ಅದನ್ನು ಕೂಡ ಈಸಿಯಾಗಿ ಬರಿಬೋದು ನೀವು. ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ಅಂತ ಇದೆ. ಸೊ ನೋಡಿ, ಜಾಜ್ ಪ್ಲೇಯರ್ ಸ್ಟ್ಯಾಂಡ್ಸ್ ಲೈಕ್ ಎ ಏನ್ಷಿಯಂಟ್ mariner. His old face is wrinkled with full of worries. His collar frayed. His old blue shirt turned dark with sweat. His old jacket was holding his sagging stomach. He had shoes having a paper in them. He closed his eyes. An old alto saxophone was hanging across his chest. He feels he can draw people through his music. He feels he has message for the people of world. He feels like bird, gather wings, fly higher. When he comes back again, he was a black man. In a extract ನೋಡಿ, there is a girl by the tracks concept in the who can I call, he asked quickly. ಬಾಲೇಶ್ವರ್ ಮಿಶ್ರಾ ಆಗಿರ್ತಾರೆ. There is a closer place I know of, Roma Talreza. Please help me take her to a hospital. She met with an accident. I think it's astonishing that a stranger would jump off a train and risk his life for me ಅಂತ. ಸೊ ಎಕ್ಸ್ಟ್ರಾಕ್ಟ್ ಇದೆ. ಸೊ ಇದನ್ನು ಈಸಿಯಾಗಿ ನೀವು ಮಾರ್ಕ್ಸನ್ನು ಎಕ್ಸ್ಟ್ರಾಕ್ಟ್ ಕೂಡ ಪಡ್ಕೋಬೋದು. ಓಕೆ, ಅದೇ ರೀತಿ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥದ್ದು ಕ್ವಶನ್ನು. ಓಕೆ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಎ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಆಪ್ಷನ್ ಬಿ ಡೋಂಟ್ ದೇ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ ಡೋಂಟ್ ದೇ. ಇನ್ನು ಎರಡನೇದು ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಇದೆ. ಬಾಲೇಶ್ವರ್, I am new to Mumbai, but I have noticed that people here are afraid. Roma, yes, you are right. The fear of getting involved. ಇಲ್ಲಿ ಅಂಡರ್ಲೈನ್ ವರ್ಡ್ನ ನೀವು ತೆಗೆದುಕೊಳ್ಬೇಕಾಗ್ತದೆ. ಇದೇನಪ್ಪ ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅನ್ನೋದು ಆನ್ಸರ್. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 3ನೇ ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಇಫ್ ಕ್ಲಾಸ್ ಅಂತ ಇದೆ. ಸುರೇಂದರ್, ಹಾಯ್, ಹೌ ಡು ಯು ಫೀಲ್ ನೌ? ಸತೀಶ್, it's been pretty bad since the last operation on my leg. Surendra, what actually happened there in Kashmir? Satish, I met with an accident. I fell off a rectory bridge over some rapids. Surendra, very sad. If you had been a little careful it happened ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದ್ರೆ ವುಡ್ ನಾಟ್ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಸಿ ವುಡ್ ನಾಟ್ ಹ್ಯಾವ್. ಇನ್ನು 4ನೇ ಪ್ರಶ್ನೆ ನೋಡಿ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಇದೆ. ಧನ್ವಿ, ಐ ಆಮ್ ಗೋಯಿಂಗ್ ಟು ದ ಲೈಬ್ರರಿ. ಐ ನೀಡ್ ಸಮ್ ಮೋರ್ ಬುಕ್ಸ್ ಫಾರ್ ಮೈ ಸ್ಟಡೀಸ್. ನೈನಾ, ದಟ್ಸ್ ಗುಡ್. ಐ ಟು ಜಾಯಿನ್ ವಿತ್ ಯು. ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್ ಅಂತ ಇದೆ. ಇದರ ಆನ್ಸರು ಟು ರೆಫರ್ ಅನ್ನೋದು ಕರೆಕ್ಟ್ ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ, ಟು ರೆಫರ್. ಇನ್ನು ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. 5th ಒನ್, ವಿಚ್ ವರ್ಡ್ ಹ್ಯಾಸ್ 2 syllables ಅಂತ ಇದೆ. ರಿಟರ್ನಿಂಗ್, ಸೇಫರ್, ಡೆಸ್ಪರೇಟ್ಲಿ, ಸ್ಪೀಕ್. ಇಲ್ಲಿ ಸೇಫರ್ ಅನ್ನೋದು ಅಂದರೆ 2 syllable ವರ್ಡನ್ನು ಹೊಂದಿರ್ತದೆ. ನೆಕ್ಸ್ಟ್ 6th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಆರ್ಟಿಕಲ್. ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಅಂತ ಇದೆ. ಸೊ ಎ ಅನ್ನೋದು ಆನ್ಸರ್ ಆಗಿರ್ತದೆ. ದೇವ್ ಈಸ್ ವರ್ಕಿಂಗ್ ಇನ್ ಎ ಯುರೋಪಿಯನ್ ಕಂಟ್ರಿ. 7ನೇ ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸತೀಶ್ ಡ್ಯಾಶ್ in the bracket B plus draw when his father observed him ಅಂತ ಇದೆ. ಸೊ ವಾಸ್ ಡ್ರಾಯಿಂಗ್ ಅಂತ ಅದನ್ನು ಬರಿಬೇಕಾಗ್ತದೆ ಆನ್ಸರ್. 8ನೇ ಪ್ರಶ್ನೆ ನೋಡಿ, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೆವರ್ ಆ್ಯಸ್ ಸ್ವಾಮಿ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 9ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್. ರಾಜು ಡ್ಯಾಶ್ ಹಿಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್.
ರಾಜು ಆ್ಯಂಡ್ ಹಿಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 10ನೇ ಪ್ರಶ್ನೆ ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದಟ್ ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ದ ಕೆನಾಟ್ ಪ್ಲೇ ಮೋರ್ ಅಂತ ಇದೆ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದಟ್ ದೇ ಕೆನಾಟ್ ಪ್ಲೇ ಮೋರ್ ಅಂತ ಬರಿಬೇಕಾಗ್ತದೆ ನೀವು. 11ನೇ ಪ್ರಶ್ನೆ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಸ್ವಾಮಿ ಕಾಟ್ ದ ಬರ್ಗರ್, ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ ಅಂತ ಆನ್ಸರ್ ಬರೆದ್ರೆ ಒಂದು ಅಂಕ ಸಂಪೂರ್ಣವಾಗಿ ದೊರೀತದೆ. 12ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಡೋಂಟ್ ಲಾಫ್ ಡ್ಯಾಶ್ ಮೀ ಅಂತ ಇದೆ. ಸೊ ಎಟ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 13ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ದೆ ಶುಡ್ ಬಿ ಗಿವನ್ ಗುಡ್ ಡ್ಯಾಶ್ ಅಂತ ಇದೆ. ಸೊ ಎಜುಕೇಟ್ ಅಂತ ಇದೆ. ಎಜುಕೇಷನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 14ನೇ ಪ್ರಶ್ನೆ ನೋಡಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ರವಿ ಒನ್ 2 gold medals ಇನ್ ದಿಸ್ ಇಯರ್ ಅಂತ ಇದೆ. ಸೊ 2 ಅನ್ನೋದು ಅಡ್ಜೆಕ್ಟಿವ್ ಆಗ್ತದೆ. 15ನೇ ಪ್ರಶ್ನೆ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ನೇಹ ಹೆಲೋ ನೀತಿ, ವಿಲ್ ಯು ಸೆಂಡ್ ಮಿ ಟುಡೇ ಹೋಮ್ವರ್ಕ್? ನೀತಿ ಎಸ್ ಐ ವಿಲ್, ಬಟ್ ವೈ ವೇರ್ ಯು ಅಬ್ಸೆಂಟ್ ಟು ಸ್ಕೂಲ್? ಸೊ ಇಲ್ಲಿ ಅಂಡರ್ಲೈನ್ ವರ್ಡ್ ಇದೆ. ಸೊ ಅದನ್ನು ನೋಡ್ತಾ ಹೋಗೋಣ. ಆನ್ಸರ್ ನೋಡಿ ನೇಹ ಆಸ್ಕ್ಡ್ ನೀತಿ ವೆದರ್ ಇಫ್ ಶಿ ವುಡ್ ಸೆಂಡ್ ಹರ್ ದಟ್ ಡೇಸ್ ಹೋಮ್ವರ್ಕ್. ಓಕೆ. 16ನೇ ಪ್ರಶ್ನೆ ಯೂಸ್ ದ ವರ್ಡ್ ವಾಕ್ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಐ ವಾಕ್ ಫಾರ್ 2 kilometers ಎವ್ರಿ ಡೇ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 17ನೇ ಪ್ರಶ್ನೆ ನೋಡಿ ಸ್ವಾಮಿ ಹರಿಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರಾಚ್ಡ್ ದೇರ್. ಎ ಕ್ವಶನ್ ನೋಡ್ರಿ ಅಡ್ವರೇಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಹರಿಡ್ಲಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಕಂಜಕ್ಷನ್ ಟು ಬಿ ಕರೆಕ್ಟೆಡ್ ಯಾವುದಪ್ಪ ಅಂದರೆ ಆ್ಯಂಡ್ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಫಾಲೋವಿಂಗ್ ಕ್ವಶನ್ಸ್ 2-3 ಸೆಂಟೆನ್ಸ್ ಈಚ್ ಅಂತ ಇದೆ. ಸೊ 18ನೇ ಪ್ರಶ್ನೆ ನೋಡಿ ಡಾನ್ ಅನ್ಸೆಲ್ಮೋ ವಾಸ್ ಫ್ಯಾಷನೇಟ್ ಫಾರ್ ಇಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ಇಸ್ ವಿಲೇಜ್ ಜಸ್ಟಿಫೈ ಅಂತ ಕೇಳಿದ್ದಾರೆ. ಇನ್ನು 19ನೇ ಪ್ರಶ್ನೆಯನ್ನು ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ದ ಸಿಂಬಲ್ ಆಫ್ ರಿವೋಲ್ಟ್ ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೊ ಅಂತ ಕೇಳಿದ್ದಾನೆ. ಇನ್ನು 20ನೇ ಪ್ರಶ್ನೆ ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್ ಅಂತ ಇದೆ. ಇಲ್ಯಾಬ್ರೇಟ್ ಕೇಳಿದ್ದಾನೆ. 21ನೇದು ಹೌ ಅಕಾರ್ಡಿಂಗ್ ಟು ಬೋರಕ್ ಟು ಈಸ್ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟನ್ಡ್ ಅಂತ ಕೇಳಿದ್ದಾನೆ. 22ನೇ ಪ್ರಶ್ನೆ ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಈಸ್ ದಿಸ್ ಟೋನ್ ಆಫ್ ವೀಕ್ನೆಸ್ ಆರ್ ಸೆಲ್ಫ್ ಅಸರ್ಷನ್? ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್ ಅಂತ ಇದೆ. ಇನ್ನು 23ನೇ ಪ್ರಶ್ನೆ ವೈ ವೇರ್ ಬಾಬು ಆ್ಯಂಡ್ ಮಂಜು ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಅಂತ ಕೇಳಿದ್ದಾನೆ. ಇದಕ್ಕೆ 23ನೇ ಪ್ರಶ್ನೆಗೆ ಅಥವಾ ಕ್ವಶನ್ ಕೊಟ್ಟಿದ್ದಾನೆ ನೋಡಿ ಯಾರು ಟೇಕಿಂಗ್ ಅಪ್ ಮೌಂಟೇನರಿಂಗ್ ವಾಸ್ ನಾಟ್ ಎ ಡಿಫಿಕಲ್ಟ್ ಡಿಸಿಷನ್ ಫಾರ್ ಡಿಕ್ಕಿ ಡೋಲ್ಮಾ ಜಸ್ಟಿಫೈ ಅಂತ ಇದೆ. ಇನ್ನು ನೆಕ್ಸ್ಟು 24ನೇ ಪ್ರಶ್ನೆ ಇನ್ ವಾಟ್ ವೇ ಡಿಡ್ ದ ಆಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಪ್ ಆ್ಯಂಡ್ ಇಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್ ಅಂತ ಇದೆ. ಸೊ ಇವೆಲ್ಲ ಕ್ವಶನ್ಸು ಫಾಸ್ಟ್ ಆಗ್ತದೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ವಿಡಿಯೋನ ಅಥವಾ ಓದ್ಕೋಬಹುದಾಗ್ತದೆ. ಇದಕ್ಕೆ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಿಂಗ್ ಹ್ಯಾಪಿನೆಸ್ ಟು ದ ಟಿಬೇಟಿಯನ್ ವಿಲೇಜಸ್ ಅಂತ ಕೇಳಿದ್ದಾನೆ. ಇನ್ನು 3 marks ಕ್ವಶನ್ಸ್ ಇದೆ. ರೈಟ್ ಇನ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್ ಅಂತ ಕೇಳಿದ್ದಾನೆ. 3 ಅಂಕದ ಪ್ರಶ್ನೆ. ಇನ್ನು 26ನೇ ಪ್ರಶ್ನೆ ನೋಡಿ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ಡಸ್ ನಾಟ್ ಮ್ಯಾಚ್ ವೆನ್ ಹಿ ಪ್ಲೇಸ್ ಆನ್ ಹಿಸ್ ಸ್ಯಾಕ್ಸೋಫೋನ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾನೆ. ಇವೆರಡು 3 ಅಂಕದ ಪ್ರಶ್ನೆಗಳಾಗಿರ್ತವೆ. ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು 2 ಕ್ವಶನ್ಗಳಿಗೆ ಆನ್ಸರ್ಗಳನ್ನು ನೋಟ್ ಮಾಡ್ಕೊಳ್ಳಿ ಅಥವಾ ಬರ್ಕೊಂಡ್ರೆ ಒಳ್ಳೆಯದು, ಅಥವಾ ಇಲ್ಲಪ್ಪ ಓದ್ತೀನಿ ಅಂದರೆ ಅದು ಕೂಡ ಒಳ್ಳೆಯದು. ಇನ್ನು ನೆಕ್ಸ್ಟು RC ಕ್ವಶನ್ಸು 27th ಐ ಥಿಂಕ್ ಇಟ್ಸ್ ಅಸ್ಟೋನಿಶಿಂಗ್ ದಟ್ ಎ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಆ್ಯಂಡ್ ರಿಸ್ಕ್ ಇಸ್ ಲೈಫ್ ಫಾರ್ ಮೀ ಅಂತ ಇದೆ. ಸೊ ಆಪ್ಷನ್ ಎ ಕ್ವಶನ್, ಬಿ ಕ್ವಶನ್ ಹಾಗೆ ಸಿ ಕ್ವಶನ್ ಕೂಡ ಇರ್ತದೆ. ಸೊ ಹೂ ಡಸ್ ಐ ರೆಫರ್ ಟು ಅಂತ ಇದೆ. ಸೊ ರೋಮ ತಾಲ್ರೇಜ ಅಂತ ಬರೀಬೇಕಾಗ್ತದೆ. ಹೂ ವಾಸ್ ದ ಸ್ಟ್ರೇಂಜರ್? ಬಾಲೇಶ್ವರ್ ವಾಸ್ ಎ ಸ್ಟ್ರೇಂಜರ್. ನೆಕ್ಸ್ಟು ಹೌ ಡೆಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್ ಅಂತ ಕೇಳಿದ್ದಾನೆ. ಹಾಗೆ 28ನೇ ಪ್ರಶ್ನೆ ನೋಡಿ ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್ ಅಂತ ಇದೆ. ಹೂ ಇಸ್ ದ ಸ್ಪೀಕರ್ ಹಿಯರ್? ಡಿಯಾಗೋ ಇಸ್ ದ ಸ್ಪೀಕರ್ ಅಂತ ಆನ್ಸರ್ ಬರೀಬೇಕಾಗ್ತದೆ. ಬಿ ಕ್ವಶನ್ ನೋಡಿ ಹೂ ಡಸ್ ಒನ್ ಮ್ಯಾನ್ ರೆಫರ್ ಟು ಅಂತ ಇದೆ. ಸೊ ಕೊಲಂಬಸ್ ಈಸ್ ಒನ್ ಮ್ಯಾನ್ ಹಿಯರ್ ಅಂತ ಇದೆ ಆನ್ಸರು. ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್ ಅಂತ. ಸೊ ಅದು ಆನ್ಸರ್ ಇದೆ ನೋಡಿ ಈ ಕಡೆ. ಓಕೆ, ನೀಟಾಗಿ ನೋಡ್ಕೋಬೇಕಾಗ್ತದೆ ನೀವು. ಇನ್ನು 29th ನೋಡಿ ಇಟ್ ಈಸ್ ನೋ ಕೆರಿಯರ್ ಫಾರ್ ಎ ಬ್ರೈಟ್ ಬಾಯ್ ಅಂತ ಇದೆ. ನೆಕ್ಸ್ಟು ಎ ಕ್ವಶನ್ ನೋಡಿ ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಇದೆ. ಸತೀಶ್ ಫಾದರ್ ಅವತಾರ್ ನರೈನ್ ಮೇಡ್ ಹಿಸ್
ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಬರೀಬೇಕಾಗ್ತದೆ. ಬಿ ಕ್ವಶನ್ನು ವಾಟ್ ಡಸ್ ಇಟ್ ರೆಫರ್ ಟು, ಇಟ್ ರೆಫರ್ ಟು ದ ಡ್ರಾಯಿಂಗ್ ಅಂತ ಬರೀಬೇಕಾಗ್ತದೆ. ಸಿ ಕ್ವಶನ್ನು ವಾಟ್ ಮೇಡ್ ದ ಸ್ಪೀಕರ್ ಥಿಂಕ್ ಸೊ ಅಂತ ಕೇಳಿದಾನೆ. ಬಿಕಾಸ್ ಒನ್ ಕ್ಯಾನಾಟ್ ಅರ್ನ್ ಲಿವ್ಲಿಹುಡ್ ಬೈ ದ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅಂತ ಬರೀಬೇಕಾಗ್ತದೆ. ಇನ್ನು 30ನೇ ಕ್ವಶನ್ ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಗೋಲ್ ಅಂತ ಇದೆ. ಸೊ ತಪ್ಪಾಗಿದೆ, ಗೋಲ್ ಕ್ಷಮೆ ಇರಲಿ. ಹೂ ಈಸ್ ದ ಸ್ಪೀಕರ್ ಆಫ್ ದ ಅಬೋವ್ ವರ್ಡ್ಸ್ ಅಂತ ಇದೆ. ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್ ಈಸ್ ದ ಸ್ಪೀಕರ್ ಆಗಿರ್ತಾರೆ. ಇನ್ನು ಬಿ ಕ್ವಶನ್ ವಾಟ್ ಈಸ್ ರೆಫರ್ಡ್ ಟು ಆ್ಯಸ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಇದೆ. ಆನ್ಸರ್ ಸಾಲಿಟರಿ ಕನ್ಫೈನ್ಮೆಂಟ್ ಮೀನ್ಸ್ ದ ಪ್ರಿಸನ್ ಅಂತ ಹೇಳಬೇಕಾಗ್ತದೆ. ವೈ ಡಸ್ ದ ಸ್ಪೀಕರ್ ಸೇ ಸೊ, ಯಾಕೆ ಹೇಳಿದ್ರು ಅಂತ ಇದೆ. ದ ಸ್ಪೀಕರ್ ವುಡ್ ಬಿ ಆಲ್ ಅಲೋನ್ ಇನ್ ಹಿಸ್ ಕ್ಯಾಪ್ಸೂಲ್ ಇನ್ ಸ್ಪೇಸ್. ನೋ ಒನ್ ವುಡ್ ವಿಸಿಟ್ ಹಿಮ್ ನಾರ್ would he have anyone to talk to. He would neither write nor receive any letters ಅಂತ ಬರೀಬೇಕಾಗ್ತದೆ. ಇನ್ನು ಪ್ರೊಫೈಲ್ ರೇಟಿಂಗು ಮಿಸ್ಟರ್ ರಾಘವೇಂದ್ರ ಅವ್ರದ್ದು ಕೊಟ್ಟಿದ್ದಾನೆ. ಸೊ BSc B.Ed ಅಥವಾ BSc M.Ed ಅಂತ ಕೇಳಿದ್ದಾನೆ. ಸೊ ಇದೇ ಒಂದು ಪ್ರಶ್ನೆಯನ್ನು ನಿನ್ನೆ ನಾವು ಒಂದು ವಿಡಿಯೋವನ್ನು ಹಾಕಿದ್ದೀವಿ. ಒಂದು ವಿಡಿಯೋದಿಂದ 30 ಅಂಕಗಳು ಬರುವ ಸಾಧ್ಯತೆ ಅಂತ ಒಂದು ವಿಡಿಯೋವನ್ನು ಹಾಕಿದ್ದೇವೆ. ಸೊ ಆ ವಿಡಿಯೋದಲ್ಲಿ ಇದೇ ಬಂದಿದೆ, ಹೌದಾ. ಸೊ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥದ್ದು. ಸೊ ನೀವು ಹೆಚ್ಚು ಇವನ್ನೇ ಪ್ರಾಕ್ಟೀಸ್ ಮಾಡಿದ್ದೆ, ಆ ವಿಡಿಯೋದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ದೆ, ಅದರಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸ್ತೀರಿ ನೀವು. ಓಕೆ, ಇದು ಡೆವಲಪ್ ದ ಸ್ಟೋರಿ ಯೂಸಿಂಗ್ ಕ್ಲೂಸ್ ಆ್ಯಂಡ್ ಗಿವನ್ ಬಿಲೋ ಅಂತ ಸ್ಟೋರಿನ ಕೊಟ್ಟಿದ್ದಾನೆ. ಸೊ ಅದು ನೀವು ಬಿಡಿಸ್ಬೇಕಾಗ್ತದೆ. ಇನ್ನು 33 ಕ್ವಶನ್ನು ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಅಂತ ಇದೆ. ಸೊ ಒಬ್ಬ ಬ್ಲೈಂಡ್ ಮ್ಯಾನ್ನ ಒಬ್ಬ ವ್ಯಕ್ತಿ ಕರ್ಕೊಂಡು ಹೋಗ್ತಿರೋ, ಒಬ್ಬ ಸ್ಟೂಡೆಂಟ್ ಕರ್ಕೊಂಡು ಹೋಗ್ತಿರೋದು ಚಿತ್ರ ಇದೆ. ಸೊ ಇದನ್ನು ಬರೀಬೇಕಾಗ್ತದೆ. ಇದೇ ಒಂದು ಚಿತ್ರವನ್ನು ನಿನ್ನೆ ಇದನ್ನು ನಾವೇನು ಮಾಡಿದ್ದೀವಿ, ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಬರೀಬೇಕಾಗ್ತದೆ. ನೋಡ್ಕೊಳ್ಳಿ ಚೆನ್ನಾಗಿ, ಇದನ್ನು ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾಳೆ ಬಂದರೂ ಒಳ್ಳೆಯದು, ಮತ್ತು ಬರದೇ ಇದ್ದರೂ ನೀವು ಪ್ರಾಕ್ಟೀಸ್ ಅಂತೂ ಮಾಡ್ದಂಗೆ ಆಗ್ತದೆ. ಇನ್ನು ನೆಕ್ಸ್ಟು ನೋಡಿರಿ, ಯೂಸ್ ದ ಫಾಲೋವಿಂಗ್ ಫ್ರೇಸಲ್ ವರ್ಬ್ಸ್ ಇನ್ ಸೆಂಟೆನ್ಸ್ ಇನ್ ಆಫ್ ಯುವರ್ ಓನರ್ ಅಂತ ಇದೆ. ಪಿಕಪ್ ಅನ್ನೋ ವರ್ಡನ್ನು ತೆಗೆದುಕೊಂಡಿದ್ದಾನೆ. ಐ ವಿಲ್ ಪಿಕಪ್ ಮೈ ಬ್ಯಾಗ್ ಬಿಫೋರ್ ಯು ಲೀವ್ ಅಂತ ಬರೀಬೇಕಾಗ್ತದೆ. ಇನ್ನು ಪಿಕ್ ಔಟ್ ಅಂತ ಇದೆ. ಐ ಪಿಕ್ಡ್ ಔಟ್ ಎ ನೈಸ್ ಡ್ರೆಸ್ ಫಾರ್ ಮೈ ಡಾಟರ್ ಅಂತ ಬರೀಬೇಕು. ಆಪ್ಷನ್ ಸಿ ಪಿಕ್ ಆನ್ ಅಂತ ಇದೆ. ಇಟ್ ಈಸ್ ರಾಂಗ್ ಟು ಪಿಕ್ ಆನ್ ಸಮ್ವನ್ ಹೂ ಈಸ್ ಕ್ವೈಟ್ ಅಂತ ಬರೀಬೇಕಾಗ್ತದೆ. ಇನ್ನು ಕೋಡ್ ದ ಮೆಮೊರಿ ಅಂತ ದ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ 4 ಮಾರ್ಕ್ಸಿಂದು ಈಸಿಯಾಗಿ ಪ್ರಾಕ್ಟೀಸ್ ಮಾಡಿರ್ತೀರಿ. ಬರ್ತದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತದೆ. ಓಕೆನಾ, ಅಥವಾ ಕೊಟ್ಟಿರ್ತಾನೆ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗ್ತದೆ. ಸೊ ಇಲ್ಲಿ ಒಂದು ನೆಕ್ಸ್ಟ್ ಪ್ಯಾಸೇಜನ್ನು ಕೊಟ್ಟಿರ್ತಾನೆ. ಪ್ಯಾಸೇಜಲ್ಲಿ ಓದ್ಕೊಂಡು 2 ಕ್ವಶನ್ಗಳನ್ನು ಕೊಟ್ಟಿರ್ತಾನೆ. ಸೊ ಆ 2 ಕ್ವಶನ್ಗಳಿಗೆ ಆನ್ಸರನ್ನು ಬರೆದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತದೆ. ಇನ್ನು ಗ್ರ್ಯಾಂಡ್ ಮದರ್ ಅನ್ಯೂಶುವಲ್ ಎಕ್ಸ್ಪ್ಲೇನ್ ಅಂತ ಇದೆ. ಸೊ ಗ್ರ್ಯಾಂಡ್ ಮದರ್ ಪೋಯಮ್ದು ನೀವು ಸಮರಿಯನ್ನು ಬರೆದ್ರೆ ನಿಮ್ಮ 4 ಅಂಕಗಳು ಸುಲಭವಾಗಿ ದೊರೀತದೆ. ಇನ್ನು ನೆಕ್ಸ್ಟ್ ರೈಟ್ ದ ಸಮರಿ ಆಫ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಕೇಳಿದ್ದಾನೆ. ಸೊ ವಿಕ್ರು ಗೋಕಾಕ್ ಅವರು ರಚಿಸಿರ್ತಕ್ಕಂಥದ್ದು. ಸೊ ಅದನ್ನು ಕೂಡ ಸಮರಿ ಬರೆದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತವೆ. ಒಂದು ದ ಸಾಂಗ್ ಆಫ್ ಇಂಡಿಯಾ, ಇನ್ನೊಂದು ಗ್ರ್ಯಾಂಡ್ ಮದರ್. ಓಕೆನಾ. ಇನ್ನು ಅದು ಪ್ರಶ್ನೆ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ದ ಸ್ಪಿರಿಟ್ ಆಫ್ ದ ಲಿಟಲ್ ಮೈಡನ್ ಸೇವ್ಡ್ ದ ಲೈಫ್ ಆಫ್ ಸೇಲರ್ಸ್ ಜಸ್ಟಿಫೈ ಅಂತ ಕೇಳಿದ್ದಾನೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗ್ತದೆ. ಇನ್ನು ಎಸ್ಸೆ ಕೇಳಿದ್ದಾನೆ. ಏರ್ ಪೊಲ್ಯೂಷನ್ ಇದೆ. ಇನ್ನು ಏರ್ ಪೊಲ್ಯೂಷನ್, ಇದನ್ನು ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ನೋಟ್ ಮಾಡ್ಕೊಂಡು ಬರೀರಿ ಅದನ್ನ, ಏರ್ ಪೊಲ್ಯೂಷನಿಂದ. ಓಕೆ, ಇಂಟ್ರೊಡಕ್ಷನು, ಕಾಸಸ್ಸು, ನೆಕ್ಸ್ಟು ಎಫೆಕ್ಟ್ಸ್ ಬರೀಬೇಕಾಗ್ತದೆ. ತದನಂತರ ರೆಮಿಡೀಸ್ ಬರೀಬೇಕಾಗ್ತದೆ. ಓಕೆ, ಇಷ್ಟೆಲ್ಲ ಬರೆದ್ರೆ ನಿಮಗೆ 4 ಅಂಕ. ಇನ್ನು ನೆಕ್ಸ್ಟ್ ಲಾಸ್ಟಿಗೆ ಕನ್ಕ್ಲೂಷನ್ ಬರೀಲೇಬೇಕು. ಸೊ ಕನ್ಕ್ಲೂಷನ್ ಬರಲಿಲ್ಲ ಅಂದರೆ ನಿಮಗೆ ಅಂಕಗಳು ಕಡಿತ ಆಗ್ತದೆ. ಸೊ 4 ಮಾರ್ಕ್ಸ್ ಈಸಿಯಾಗಿ ನೀವೇನು ಮಾಡ್ಬೋದು, ಗಳಿಸ್ಬೋದು. ಇನ್ನು ಮೊಬೈಲ್ ಫೋನ್ಸ್ ಬಗ್ಗೆ ಇದೆ. ಇಂಟ್ರೊಡಕ್ಷನ್ ಬರೀಬೇಕು. ನೆಕ್ಸ್ಟು ಮೊಬೈಲ್ ಫೋನ್ಗಳಿಂದ ಆಗ್ತಕ್ಕಂಥ ಅಡ್ವಾಂಟೇಜಸ್ ಬರೀಬೇಕಾಗ್ತದೆ. ತದನಂತರ ಮೊಬೈಲ್ ಫೋನ್ಗಳಿಂದ ಡಿಸ್ಅಡ್ವಾಂಟೇಜ್ಗಳು ಏನೇನಿದ್ದಾವೆ ಅಂತ ಬರೀಬೇಕು. ನೆಕ್ಸ್ಟು ಕನ್ಕ್ಲೂಷನನ್ನು ಕೊಡಬೇಕಾಗ್ತದೆ. ಇನ್ನು ಇನ್ನೊಂದು ಕೊಟ್ಟಿದೆ ನೋಡಿ, ಸೋಷಿಯಲ್ ಮೀಡಿಯಾ ಅಂತ. ಸೊ ಇಂಟ್ರೊಡಕ್ಷನ್ ಬರೀರಿ ಸೋಷಿಯಲ್ ಮೀಡಿಯಾದ್ದು. ಸೋಷಿಯಲ್ ಮೀಡಿಯಾದಿಂದ ಅಡ್ವಾಂಟೇಜಸ್ ಏನೇನಿದೆ ಅಂತ ಬರೀರಿ. ನೆಕ್ಸ್ಟು ಡಿಸ್ಅಡ್ವಾಂಟೇಜು ಕೂಡ ಬರೀಬೇಕಾಗ್ತದೆ ಇಲ್ಲಿ. ಸೊ ತದನಂತರ ಲಾಸ್ಟಿಗೆ ಕನ್ಕ್ಲೂಷನ್ನ ಬರೆದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತವೆ. ಇನ್ನು ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಈ ಇನ್ಫಾರ್ಮೇಷನ್ ಅಂತ ತೆಗೆದುಕೊಂಡು ನೀವೇನು ಮಾಡಬೇಕಾಗ್ತದೆ, ಒಂದು ಲೆಟರ್ನ ಬರೀಬೇಕಾಗ್ತದೆ. ಸೊ ಲೆಟರ್ ಬರೆದು ರೂಢಿ ಮಾಡ್ಕೊಂಡಿರ್ತೀವಿ. ಸೊ ನಾಳೆ ಕೂಡ ಒಳ್ಳೊಳ್ಳೆ ಲೆಟರ್ ಬಂದಿರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿದ್ದೇ ಬಂದಿರ್ತದೆ ಮ್ಯಾಕ್ಸಿಮಮ್. ಸೊ ನೀವು ಈಸಿಯಾಗಿ ಬರೆದ್ರೆ 5 ಅಂಕಗಳನ್ನು ಸುಲಭವಾಗಿ ಪಡಿಬೋದು. ಓಕೆ, ಒಂದು ವೈಯಕ್ತಿಕ ಪತ್ರ ಬರ್ತದೆ, ಇನ್ನೊಂದು ಅಫಿಷಿಯಲ್ ಪತ್ರ ಬಂದಿರ್ತದೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಬರಿಬೇಕಾಗ್ತದೆ. ಒಳ್ಳೆಯದಂದರೆ ವೈಯಕ್ತಿಕ ಪತ್ರಗಳನ್ನೇ ಬರೆದ್ರೆ ನೀವು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಓಕೆ,
ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು SSLC 2025-26 ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕೀ ಉತ್ತರಗಳನ್ನು ನೋಡಿದ್ವಿ. ಮುಂದಿನ ವಿಡಿಯೋಗಳಲ್ಲಿ 2, 3, 4 ಮಾದರಿ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್.